ಕಿರುತೆರೆ ಹಿರಿತೆರೆ ಅದಷ್ಟೇ ಅಲ್ಲದೆ ಪ್ರತಿಯೊಬ್ಬ ಹೊಸಬರ ಸಿನಿಮಾಗಳಿಗೂ ಸಹ ಪ್ರಥಮ್ ಅವರು ಯಾವಾಗಲೂ ಸಾಥ್ ಕೊಡ್ತಿರ್ತಾರೆ. ಅದೇ ರೀತಿ ಇವತ್ತು ಕಾಲೇಜ್ ಕಲಾವಿದ ಅನ್ನುವಂತಹ ಅದ್ಭುತ ಸಿನಿಮಾಗೆ ಹೊಸ ತಂಡಕ್ಕೆ ಸಾಥ್ ಕೊಡೋದಕ್ಕೆ ಬಂದಿದ್ದಾರೆ. ಸೊ ಪ್ರಥಮ್ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತೀನಿ. ಪ್ರಥಮ್ ಅವರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನ್ ಸ್ಟಾಪ್ ಮೊನ್ನೆ ಫೈಟ್ ಎಲ್ಲ ನೋಡಿದ್ರಲ್ಲ, ಸುಮಾರಾಗಿ ಸುಧಾರಿಸ್ಕೊಂಡು ಮತ್ತೆ ಮಾಡ್ತಾ ಇದ್ದೀನಿ. ನಿಮ್ಮ ಸಿನಿಮಾಗಳಷ್ಟೇ ಅಲ್ಲದೆ ಹಿರಿಯರ ಸಿನಿಮಾಗಳಿಗೂ ಅದ್ರ ಜೊತೆಗೆ ಹೊಸಬರ ಸಿನಿಮಾಗಳಿಗೂ ಕೂಡ ಪ್ರಥಮ್ ಅವರು ಸಾಥ್ ಕೊಡ್ತಾ ಇರ್ತಾರೆ. ಕಾಲೇಜ್ ಕಲಾವಿದ ಸಿನಿಮಾ ಬ್ರದರ್, ಒಂದೇ ಒಂದು ಮಾತು ಹೇಳ್ತೀನಿ. ಯಾರೇ ಒಬ್ಬ ತೀರ್ಕೊಂಡ್ರ ನಟ, ನಾನು ನಿಂತ್ಕೊಂಡು ಅಂತಿಮ ಸಂಸ್ಕಾರ ತನಕ ಪ್ರತಿಯೊಂದು ನಾನು ಗೌರವಪೂರ್ವಕವಾಗಿ ಮಾಡ್ತೀನಿ. ಇಲ್ಲಿ ಬಿಗ್ ಬಾಸ್ ಅಟ್ಲೀಸ್ಟ್ ಗೆದ್ದಿದ್ದಾಯ್ತು. ನನ್ನ ಸಿನಿಮಾ ಮಾಡಿರೋ 3 ಸಿನಿಮಾ ಸ್ಯಾಟಲೈಟ್ ಮಾರಿದ್ದೀನಿ. ನಟ ಭಯಂಕರ ಕಲರ್ಸ್ ತಗೋತು, MLA ಝೀಗ್ ಮಾರಿದ್ದೀನಿ, ದೇವರಂತ ಮನುಷ್ಯ ಕಲರ್ಸ್ ಕೊಟ್ಟಿದ್ದೀನಿ. ನಾನು ಮಾಡಿರೋ ಎಲ್ಲ ಸಿನಿಮಾನ ಸೇಲ್ ಮಾಡಿದ್ದೀನಿ, ದುಡ್ದಿದ್ದೀನಿ, ಸಿನಿಮಾಗೆ ಹಾಕಿದ್ದೀನಿ. ಪುನಃ ಕರ್ನಾಟಕದಲ್ಲಿ ಯಾಕೆ ಸಿನಿಮಾಗೆ ದುಡ್ಡು ಹಾಕಿದ್ದೀನಿ? 2.5-3 ಕೋಟಿ ಆಲ್ರೆಡಿ ದಾಟಾಗೋಯ್ತು. ನೋ ಕೊಕೈನ್ಗೆ ಲೆಕ್ಕ ಇಲ್ಲದಷ್ಟು ಅದಂತೂ ಬಜೆಟ್ ಮೀರಿ ಆಗೋಗಿದೆ. ಈಗ ಅದು ಒಳ್ಳೆ ಸಿನಿಮಾ ಮಾರ್ತಾ ಇದ್ದೀನಿ. ಸೊ ಸಿನಿಮಾಲ್ ದುಡ್ದಿದ್ದೀನಿ. ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾಲ್ ಎಲ್ಲ ಹಿರಿಯ ಕಲಾವಿದರು ಮಾಡ್ತಾರೆ. ಇವತ್ತಿಗೂ ನಾನು ಉಂಗುರ ಅಂತ ತಗೊಂಡಿಲ್ಲ, ಒಂದೇ ಒಂದು ಉಂಗುರ ಅಂತ ತಗೊಂಡಿಲ್ಲ. ನನಗೆ ಆಲ್ರೆಡಿ ಮದುವೆ ಆಗ್ಬೇಕಾದ್ರೆ ನನಗೆ 10 ಕೋಟಿ ವರದಕ್ಷಿಣೆ ಕೊಡಕ್ಕೆ ಬಂದಿರು. ಫಸ್ಟು ನಾನು ಅವ್ರನ್ನ ಬೇಡ ಅಂದ್ಬಿಟ್ಟು ಕಣ್ಣು ತೋರಿಸ್ ಹುಡುಗಿನ, ಮನೇಲಿ ತೋರಿಸ್ ಹುಡುಗಿನ, ಸುಮಾರಾಗಿರೋ ಹುಡುಗಿನೇ ಮದುವೆ ಮಾಡ್ಕೊಬಿಟ್ಟೆ. ಸೊ ಅದು ನಾನು ಒಳ್ಳೆತನ. ನಾನು ಇರೋದೇ ಹೆಂಗೆ, ಇವತ್ತಿಗೂ ನಾವು ಚೆನ್ನಾಗಿದ್ದೀವಿ. ಸೊ ಇರೋದು ಹೆಂಗೆ ಅಂತ ಹೇಳಿದ್ರೆ, ಸಿನಿಮಾಗೆ ದುಡ್ದಿದ್ದೀನಿ, ಸಿನಿಮಾಗೆ ಆಗ್ತಾ ಇದ್ದೀನಿ. ಯಾರೋ ಒಬ್ರು ಕರೆದಾಗ ನನ್ನ ಕಡೆಯಿಂದ ನಾನು 4 ಮಾತು ಒಳ್ಳೇದಾಗುತ್ತಾನೆ. ಆ ಕಾಲೇಜ್ ಕಲಾವಿದ ಟೀಮ್ ಒಳ್ಳೇದಾಗಲಿ. ಸೊ ಸುಮ್ಮನೆ ಬರೆದು ಹಾಯ್ ಎಲ್ಲರಿಗೂ ನಮಸ್ಕಾರ, ಆಲ್ ದ ಬೆಸ್ಟ್ ಸಿನಿಮಾಗೆ, ಓಕೆ, ಈ ಟೋನ್ ಅಲ್ಲ, ಅದು ಪ್ರಥಮ ಅಲ್ಲ. ಬಂದರೆ ಹೃದಯದಿಂದ ಹಾರೈಸ್ತೀನಿ. ಯಾರಾದ್ರೂ ನನಗೇನು ಗುರುವೆ, ಆ ಟೀಮ್ ಒಳ್ಳೇದಾಗಬೇಕಷ್ಟೇ. ಟ್ರೈಲರ್ ನೋಡಿದ್ರೆ ಹೆಂಗ ಅನಿಸ್ತು? ಗುಡ್, ಒಳ್ಳೇದಾಗ್ಲಿ. ಒಳ್ಳೆ ಪ್ರಯತ್ನಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಯಾವುದೇ ಕಾರಣಕ್ಕೂ ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾಗಳಿಗೆ ಈಗ ನೋಡಿ 6ನೇ ತಾರೀಕು ಬರ್ತಾ ಇದ್ದಾರಂತೆ. ನಾಳಿದ್ದೇನಾದ್ರು ಇವರು 30ನೇ ತಾರೀಕು ಏನೋ ಬಂದಿದೆ. ನನ್ನ ಕಮಲಾಸನ್ ಸಿನಿಮಾ ನೋಡ್ತಿಲ್ಲ, ಇದೇ ಫಸ್ಟ್ ನೋಡೋನು. ನನ್ನ ಗೌರವ ನಾನು ತೋರಿಸ್ತೀನಿ. ಐ ಕ್ಯಾನ್ ಶೋ ಮೈ ಲೀಸ್ಟ್ ರೆಸ್ಪೆಕ್ಟ್ ಟು ಮೈ ಕನ್ನಡ ಸಿನಿಮಾ. ನನ್ನ ಜನ ನನಗೋಸ್ಕರ ನಮ್ಮ ಕಲಾವಿದರು ಊಟ ಮಾಡ್ತಾ ಇದ್ದಾರೆ, ಅವ್ರಿಗೆ ತೋರಿಸೋನು ನಾನು ಅಷ್ಟೇ. ಮಾತಾಡ್ತಾ ಕಮಲ್ ಹಾಸನ್ ಬಗ್ಗೆ ಹೇಳಿದ್ರಿ. ಸೊ ಕನ್ನಡದ ನಟನ ಎದುರುಗಡೆನೆ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅನ್ನುವಂತಹ ಒಂದು ಹೇಳಿಕೆ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪ್ರಥಮ್ ಅಂತಂದ್ರೆ ಕನ್ನಡದಲ್ಲಿ ಪ್ರತಿಯೊಂದು ಬಾರಿನೂ ಸಹ ಧ್ವನಿ ಎತ್ತುವಂತಹ ನಟ. ಸೊ ಕನ್ನಡದ ಬಗ್ಗೆ ಈ ತರ ಒಬ್ಬ ಸ್ಟಾರ್ ನಟ ಹೇಳಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಸರ್, ಅಪ್ಪನ ಹೆಸರಲ್ಲಿ ಇರೋದು 2 ಹೆಚ್ಚು ಕಡಿಮೆ ಕರ್ನಾಟಕಕ್ಕೆ ಸೇರ್ಕತ್ತೆ. ಹಾಸನ್ ಅಂತ ಇಟ್ಕೊಂಡವ್ರೆ, ಹಾಸನ ದಿವಸ ಇಟ್ಕೊಂಡವ್ರೆ. ನಮಗೆ ಆಕ್ಚುಲಿ ಅಪ್ಪ ನಮಗೆ ಋಣಿಯಾಗಿರ್ಬೇಕು. ಕಮಲಾ ಅಂತ ಐತೆ, ಕಮಲಾ ಅಂತಿದ್ಮೇಲೆ ಅದು BJP ಸಿಂಬಲ್. ಆ ಅಪ್ಪನ ಸಿದ್ಧಾಂತಗಳು ಏನೇನೋ ಮಾತಾಡ್ತಾರೆ. ನಂಗೆ ಅದೇನೋ ಕಮಲಾಸನ್ ಅಂದ್ರೆ ನಂಗೆ ವ್ಯಕ್ತಿಯಾಗಿ ಅಷ್ಟು ಇಷ್ಟ ಇಲ್ಲ. ಅವರು ಬಹಳಷ್ಟು ಭಾವನೆಗಳಿಗೆ ಹರ್ಟ್ ಮಾಡ್ತಾರೆ. ಹಿಂದೂಗಳಿಗಿರ್ಬೋದು, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನೀನು ಬರೀ ನಟನಾಗಿದ್ದಾಗ ನಟನೆ ಮಾಡ್ಕೊಂಡು ಜನರು ಎಲ್ಲಾರ ವರ್ಗದವ್ರನ್ನ ಪ್ರೀತಿನ ಗೆಲ್ಬೇಕು, ಯಾರನ್ನೋ ಭಾವನೆಗಳು ನೋಯಿಸ್ಬಾರ್ದು. ನೀನು ಹುಟ್ಟಕ್ಕೂ ಮುಂಚೆ ಒಂದು ಸಂಸ್ಕೃತಿ ಹುಟ್ಟಿತ್ತು ಅಂತ ಹೇಳಿದಾಗ ಸಂಸ್ಕೃತಿನ ಒದೆಯೋದು ಅವೆಲ್ಲ ಮಾಡಬಾರ್ದು. ಫಸ್ಟು ಇದಕ್ಕೂ ಮುಂಚೆ ಅವ್ರು ತುಂಬ ಆ್ಯಂಟಿ ಹಿಂದೂ ಸ್ಟೇಟ್ಮೆಂಟ್ ಸ್ವಲ್ಪ ಕೊಟ್ಟಿದ್ದಾರೆ. ನಂಗೆ ನೋವಿದೆ ಅವ್ರ ಮೇಲೆ. ಇವತ್ತು ಕನ್ನಡದ ಅಸ್ಮಿತತೆ ಬಗ್ಗೆ ಮಾತಾಡೋದು ಇನ್ನೂ ಬೇಜಾರಿದೆ. ಸರ್, ಅವ್ರು ಎಷ್ಟೇ ದೊಡ್ಡ ನಟ, ನಂಗೆ ಏನು ಸ್ಪೆಷಲ್ ಇಲ್ಲ ಸರ್. ವಯಸ್ಸಿಗೆ ಗೌರವಕ್ಕೆ ತಕ್ಕಂತೆ ನಡ್ಕೊಂಡು ನಿಮ್ಮ ಗೌರವ ನೀವು ಉಳಿಯುತ್ತೆ. ನೀವು ಅರ್ಥ ಮಾಡ್ಕೊಂಡ್ರೆ ಸಂತೋಷ. ನೀವು ಆ ಗೌರವನ ಕಳ್ಕೊಂಡ್ರೆ ಸರ್, ಒಂದು ವರ್ಡ್ ಹೇಳ್ತೀನಿ ಎಲ್ಲ ಶುರು ಮಾಡೋಕ್ಕೂ ಮುಂಚೆ. ಮನುಷ್ಯ ಮಾತು ಕಲಿಯಕ್ಕೆ 2 ವರ್ಷ ಸಾಕು. ಒಂದು ಮಗು ಹುಟ್ಟುತ್ತಲ್ಲ, ಮಾತು ಕಲಿಯಕ್ಕೆ 2 ವರ್ಷ ಸಾಕು. ಏನು ಮಾತಾಡಬೇಕು ಅಂತ ನನ್ನ ಮಗನ ಕಲಿಯಕ್ಕೆ 70 ವರ್ಷ ಆದ್ರೂ ಕಲಿಯಲ್ಲ ನಾವು. ಅಲ್ಲಿಂದ ಎಡುವುದು ಮೇಲಾರು ತಿದ್ಕೋಬೇಕಲ್ವಾ? ನಾನು ತಮಾಷೆಗೆ ಹೇಳಿದೆ, ನಾನು ಹಂಗೆ ಹೇಳಿದೆ, ಹಿಂಗೆ ನೋ. ಇಲ್ಲಿ ಸಮಜಾಯಿಷಿ ಬೇಡ. ಯಾರಿಗೋ ಭಾವನೆಗೆ ನೋವಾಗಿದೆ ಅಂದರೆ ಕ್ಷಮೆ ಕೇಳಬೇಕು. ಇಲ್ಲಾಂದ್ರೆ ಅಷ್ಟು ಸ್ವಾಭಿಮಾನಿಗಳಲ್ವಾ, ನಿಮ್ಮಿಂದ ನಾವು ಬಂದಿದ್ದೀವಿ ಅಂದರೆ ನಿಮ್ಮ ಸಿನಿಮಾ ಇಲ್ಲಾಕೆ ರಿಲೀಸ್ ಮಾಡ್ತಾರೆ? ಮಾಡಬೇಡಿ. ನಿಮ್ಮ ಸ್ವಾಭಿಮಾನ, ನಿಮ್ಮ ಗೌರವ, ನಿಮ್ದು ಅಹಂಕಾರ ಉಳಿಸ್ಕೊಳ್ಳಿ. ಇಲ್ಲಿ ಯಾಕೆ ಮಾಡ್ತೀರಾ ಸರ್? ಅಲ್ಲಿ ಒಂದು ನಿಮಿಷ, ಶಿವಣ್ಣ ಸ್ಟೇಜಲ್ಲಿದ್ದರು, ನಾನು ಅವ್ರು ಗೌರವಿಸ್ತೀನಿ. ಈಗ ಒಂದು ಎಕ್ಸಾಂಪಲ್, ಈಗ ನಾವು 10 ಜನ ಸ್ಟೇಜ್ ಮೇಲೆ ಕೂತಿರ್ತೀವಿ. ಯಾವನೊಬ್ಬ ಮಿಸ್ಬಿಹೇವ್ ಮಾಡ್ದ ಅಂದಾಗ ಅದು ಪಕ್ಕದಲ್ಲಿದ್ದವ್ರಿಗೆ ಅನ್ವಯಿಸಲ್ಲ. ಆ ಸ್ಟೇಜ್ ಮೇಲೆ ನೀವು ಹಿಂಗಿದ್ರಿ, ನಮಗೇನು ಗೊತ್ತು ಅವ್ರಿಗೆ ಮಾಡ್ತಾರೆ ಅಂತ. ಸೊ ಶಿವಣ್ಣ ಪ್ರೀತಿಯಿಂದ ಹೋಗಿದ್ದಾರೆ. ಆ ಶಿವಣ್ಣ ಕನ್ನಡಿಗರ ರೆಪ್ರೆಸೆಂಟೇಟಿವ್ ಹೋದಾಗ ನೀವು ಅವರನ್ನು ಗೌರವಿಸೋಂಗೆ ನಡ್ಕೋಬೇಕು. ನಿಮ್ಮನ್ನ ಗೌರವಿಸ್ತಾರೆ, ಕಾಲಿಗೆ ಬಿದ್ದು ಟಚ್ ಮಾಡ್ತಾರೆ. ನಮ್ಗೆ ಯಜಮಾನ್ರು ಅವರು ಶಿವಣ್ಣ. ನಿಮ್ಗೊಂದು ವಿಷಯ ಗೊತ್ತಾ, ನಾನು ಸ್ಟಾರ್ಟೆಡ್ ಮೈ ಕರಿಯರ್ ಆಸ್ ಎ ಹೋಟೆಲ್. ನಾನು ಅವ್ರ ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್. ನಾನು ಎಷ್ಟೋ ಜನ ಗೊತ್ತಿಲ್ಲ. ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ನಾನು ಅವ್ನ ಕಾಲದಲ್ಲಿ ಸೆಕ್ಯೂರಿಟಿ ಗಾರ್ಡು. ಪುನೀತ್ ರಾಜ್ಕುಮಾರ್ ಸರ್ ಕೈಲಿ ನಾನು ಸಾಂಗ್ ಆಡಿಸಿದ್ದೀನಿ. ರಾಘವೇಂದ್ರ ರಾಜ್ಕುಮಾರ್ ಅವರು ಡೈರೆಕ್ಷನ್ ಮಾಡ್ತೇನೆ ಕರ್ನಾಟಕದಲ್ಲೇ. ಶಿವಣ್ಣನ ಜೊತೆ ನಾನ್ ಸ್ಟಾಪ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸೆಟ್ಟಿಗೆ ಮೊನ್ನೆ ನೋ ಕೋಕೈನ್ ಸೆಟ್ಟಿಗೆ ಬಂದು 1.5 hour ಇದ್ರು. ವಾಟ್ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದನ್ ದಿಸ್? ನನ್ನ ಕಲಾವಿದ ನನಗೆ ಹೆಮ್ಮೆ. ಸೊ ನೀವು ನನ್ನ ಆತ್ಮಾಭಿಮಾನ ಪ್ರಶ್ನೆ ಮಾಡಿದ್ರೆ, ನನ್ನ ಗೌರವವನ್ನು, ನಮ್ಮ ಕನ್ನಡದ ಸ್ವಾಭಿಮಾನವನ್ನು ಪ್ರಶ್ನೆ ಮಾಡಿದ್ರೆ, ಅಣ್ಣ ನೀವು ಯಾರೇ ಆಗಿರಿ, ನನಗೇನು ನೀವು ಆಸ್ಕರೇ ತಗೊಳ್ಳೋಣ. ನೀವು ಯಾವ ದೊಡ್ಡ ಮನುಷ್ಯ ಆದರೂ ಅಷ್ಟೇ. ನಾನು ನೀವು ಏನೂ ಅಲ್ಲ, ನಿಮ್ಮ ಸಿನಿಮಾ ನಾವು ನೋಡಲ್ಲ, ನನಗೆ ಬೇಕಾಗಿಲ್ಲ. ನೀವು ಕನ್ನಡಿಗರನ್ನ ಗೌರವಪೂರ್ವಕ ಕ್ಷಮೆ ಕೇಳಿ, ನೋಡಿದ್ರು ಕ್ಷಮೆ ಕೇಳಿದ್ರು ನಾನು ನೋಡಲ್ಲ ಸರ್. ನಂಗೆ ಆ ಮನುಷ್ಯನ ಮೇಲೆ ಒಳ್ಳೆ ಒಪಿನಿಯನ್ ಇಲ್ಲ. ಎಷ್ಟೇ ದೊಡ್ಡ ಮನುಷ್ಯ ನಂಗೆ ಇಲ್ಲ ಸರ್. ನಮಗೆ ಭಾವನೆಗಳು ನೋಯಿಸ್ಬೇಡಿ. ಯಾರ್ದೋ ರಾಜಕೀಯಕ್ಕೆ ಹೋದ್ಮೇಲೆ ಈ ಮನುಷ್ಯನ ಹೇಳಿಕೆಗಳೇ ಚೇಂಜ್ ಆಗೋಯ್ತು ಸರ್. ಯಾವ್ದು ಸರ್, ಎಲ್ಲ ಧರ್ಮವನ್ನು ಸರ್ವ ಜನಾಂಗದ ಶಾಂತಿ ತೋಟಲ್ವ ಸರ್? ಇನ್ನೊಬ್ಬರ ಬಗ್ಗೆ ಹೆಂಗೆ ಸರ್ ಈ ಮನುಷ್ಯ ಹೆಂಗೆ ಮಾತಾಡ್ತಾರೆ? ನಂಗೆ ಅವ್ರದ್ದು ತುಂಬ ಬೇಜಾರಿದೆ ಸರ್. ನಂಗೆ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಸರ್. ಅವ್ರು ಎಂಥ ದೊಡ್ಡ ಮನುಷ್ಯ ಆದರೂ ನೇರವಾಗಿ ಹೇಳಿದೆ ಸರ್. ಈಗ ನಾನು ನೋ ಕೊಕೈನ್ ಸಿನಿಮಾಗೆ ಡೆಫಿನೆಟ್ಲಿ ಸೈಮಾ ಅವಾರ್ಡ್ ತಗೋತೀನಿ ಸರ್. ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು. ಅಕಸ್ಮಾತ್ ಎದುರುಗಡೆ ಮನುಷ್ಯ ಸಿಕ್ಕರು ನನ್ನ ಮುಖನೂ ನೋಡಲ್ಲ ಸರ್. ನಂಗೆ ಬೇಕಾಗಿಲ್ಲ. ನನ್ನ ಕನ್ನಡಿಗರನ್ನ ಅವಮಾನ ಯಾರು ಮಾಡಿದ್ರು ನಾನು ನೋಡಲ್ಲ ಸರ್. ನಂಗೆ ಬೇಕಾಗಿಲ್ಲ.
ಎಲ್ಲೋ ಒಂದ್ ಕಡೆ ಮೊನ್ನೆ ಅಷ್ಟೇ ಸೋನು ನಿಗಮ್ ಅವರು ಹೇಳಿದ್ರು ಒಂದಷ್ಟು ಹೇಳಿಕೆಗಳು. ಅದ್ರ ಜೊತೆಗೆ ಈಗ ಕಮಲ್ ಹಾಸನ್ ಅವರು ಕನ್ನಡದಲ್ಲಿ ಕೆಲಸ ಬೇಕು, ಅವ್ರಿಗೆ ಕನ್ನಡದಲ್ಲಿ ಸ್ಟಾರ್ಗಿರಿ ಬೇಕು, ಕನ್ನಡದಲ್ಲಿ ಹಣ ಬೇಕು, ಕನ್ನಡಿಗರ ಕೆಲಸ ಬೇಕು ಅಂತ ಕೇಳಲ್ಲ, ಅಲ್ಲ. ಕೆಲಸ ಮಾಡಲ್ಲ ಅವರು. ದುಡ್ಡು ಬೇಕು, ಕನ್ನಡಿಗರು ದುಡ್ಡು ಬೇಕು. ಸೊ ಯಾರು ಹಂಗ್ ಮಾಡಬಾರ್ದು. ಬಟ್ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಿಲ್ಲ? ಇಷ್ಟು ಬೇರೆ ಒಂದು ಲ್ಯಾಂಗ್ವೇಜ್ ನಟರು ಬಂದು ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಿದ್ರು ಕೂಡ ಕರ್ನಾಟಕ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತ. ಅಯ್ಯೋ ಬಿಟ್ಬಿಡೋಣ, ಅದನ್ನ ಸರ್ಕಾರಕ್ಕೆ ಎಚ್ಚರಿಸ್ಬೇಕು. ನಮ್ಮನ್ನ ಕೇಳಿದ್ರೆ ನಾನು ಏನೇನ ಹೇಳಿ? ನೀವೊಬ್ಬ ಕನ್ನಡದ ನಟನಾಗಿ ಏನ್ ಹೇಳ್ತೀರಾ ಅಂತ. ಅವ್ರಿಗೇನು ಹೇಳೋಣಪ್ಪ, ನಾನು ಪುಣ್ಯಾತ್ಮರ್ಗೆ ಏನು ಹೇಳಿ? ನೀವಾರು ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಕನ್ನಡ ಸಿನಿಮಾ ಉಳಿಸೋ ಪ್ರಯತ್ನ ಮಾಡಿ. ಸ್ವಾಮಿ, ಸಾಂಸ್ಕೃತಿಕ ಇಲಾಖೆ ಸಚಿವರಿದ್ದೀರಾ, ಕನ್ನಡ ಚಿತ್ರರಂಗದ ವಾರ್ತಾ ಇಲಾಖೆ ಸಚಿವರಿದ್ದೀರಾ, ಒಂದೇ ಒಂದು ಸಲ ಎಲ್ಲ ಕೆಲಸ ಬಿಟ್ಟು ಒನ್ ಡೇ ಅರ್ಧ ದಿನ ಹಿರಿಯ ಕಲಾವಿದನ ಒಂದೇ ಒಂದು ಸಲ ಮಾತಾಡಿಸಿ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾ. ಎಷ್ಟೋ ಜನಕ್ಕೆ ಮಾತ್ರೆ ತೊಗೊಳಕ್ಕೆ ದುಡ್ಡಿಲ್ಲ ಸರ್, BP ಮಾತ್ರೆ ತೊಗೊಳಕ್ಕೆ ಪರದಾಡ್ತಾ ಇದ್ದಾರೆ. ನನಗೆ ನೀವು ಕೊಡ್ಸಿದ್ರಲ್ಲ ಸರ್, ನೀವು ಅಂದರೆ ಕನ್ನಡಿಗರು, ನೀವೆಲ್ಲ ಕೊಡ್ಸಿದ್ರಲ್ಲ ಬಿಗ್ ಬಾಸಲ್ಲಿ ಗೆಲುವು, ಅದನ್ನ ಸಿನಿಮಾ ಮಾಡ್ತೇನೆ ಸರ್, ಒಂದೇ ಒಂದು ಉಂಗುರ ತೊಗೊಂಡಿಲ್ಲ. ನಾನು ಇವು ಪುಣ್ಯಾತ್ಮರ್ಗೆ ಹೇಳ್ತೀನಿ, ಯಾರೋ ಇದಿರಲ್ರಪ್ಪ, ನೀವು ಯಾರ್ಯಾರು ಇದ್ದಾರೆ ಸಚಿವರು ಅಥವಾ ಅವ್ರ PSಗಳು ಬಿಲ್ಡಪ್ಗಳೆಲ್ಲ ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ. PSಗಳು ಪಾಪ ಮಿನಿಸ್ಟ್ರಂಗೆ ಮಾಡಲ್ಲ, ಅವ್ರ ಜೊತೆಲಿದ್ದವ್ರು ಅವತಾರಗಳು ನೋಡೋಕ್ಕಾಗಲ್ಲ. ಒಂದು ಸಲ ಕೂಡ್ಸ್ಕೊಂಡು ಮಿನಿಸ್ಟ್ರಿಗೆ ಕೂಡ್ಸಿ ಹೇಳಿ, ಚಿತ್ರರಂಗ ಸತ್ತು ಹೋಗಿದೆ ಸರ್, 90 ವರ್ಷದ ಇತಿಹಾಸ ಇರೋ ಚಿತ್ರರಂಗ, ಊಟಕ್ಕೂ ಇಲ್ಲದೆ ಇರೋಷ್ಟು ಪರದಾಡ್ತಾರೆ ಹಿರಿಯ ಕಲಾವಿದರು, ಮಾತ್ರೆ ತೊಗೊಳೋದು ದುಡ್ಡು. ನನಗೊಬ್ಬ ಹಿರಿಯ ನಟರು ಇದನ್ನು ಹೇಳಬಾರ್ದು, ನೀವು ಹಾಕ್ತಿರೋಲ್ಲೋ ಗೊತ್ತಿಲ್ಲ, ಆಫ್ ದ ರೆಕಾರ್ಡ್ ಹೇಳ್ತೀನಿ, ಒಂದು ವಿಷಯ ನೆನಪಿರಲಿ. ರೀಸೆಂಟಾಗಿ ಒಂದು 2-3 ವರ್ಷ ಒಬ್ಬ ಹಿರಿಯ ನಟರು ಒಂದು ಕಾರ್ಯಕ್ರಮಕ್ಕೆ ನಾನು ಅವ್ರಿಗೆ ಇಷ್ಟ ಆಗೋದೆ, ಹಿಂದ್ಗಡೆಯಿಂದ ಬಂದು ಬೆನ್ನ ಹಗ್ ಮಾಡಿದೆ. ಮಾಮೂಲಿ ಒಂದು ಪ್ರೀತಿ ಇರ್ತಲ್ಲ. ಈಗ ಒಬ್ಬ ಸಿನಿಮಾ ನಟ ಸಿಕ್ಕರೆ ಏನು ಕೇಳಿ, ಯಾವ ಸಿನಿಮಾ ನೆಕ್ಸ್ಟ್ ಮಾಡ್ತಾ ಇದೆಯಾ? ಒಬ್ಬ ಪೊಲಿಟಿಷಿಯನ್ ಸಿಕ್ಕರೆ ಏನು ನಡೀತಾ ಇದೆ ರಾಜಕೀಯ, ಹಂಗೆ ಸರ್ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಅಂದೆ. ಏನು ಹೇಳಿದ್ರು ಗೊತ್ತವರು, ಪ್ರಥಮ್ ಹೇಗಿದೆಯಪ್ಪ ಮರಿ, ಚೆನ್ನಾಗಿದ್ದೀನಿ ಸರ್. ನೀವು ಯಾವ ಸಿನಿಮಾ ಮಾಡ್ತಾ ಇದ್ರಿ ಸರ್? ನಡೀತಾ ಇದೆ, ಮಾಡ್ತಾ ಇದೆ ಸರ್. ಅದೇ ಹೇಳಿ ಸರ್, ಯಾವ ಸಿನಿಮಾ ಈಗ ಮಾಡ್ತಾ ಇರೋದು? ಅಯ್ಯಪ್ಪ 80-90 ದಶಕದ ಯಾವ ಸ್ಟಾರ್ ಬೇಕಾದ್ರೆ ಆಗಿರ್ಬೋದು, ನಾನು ಹೆಸರು ಹೇಳಲ್ಲ, ಹೆಸರು ಹೇಳಿದ್ರೆ ಅವ್ರು ಗೌರವ ಹಾಳು ಮಾಡ್ದಂಗೆ ಅದು. ನಡೀತಾ ಇದೆ, ಮಾಡ್ತಾ ಇದ್ರಿ. ಅದೇ ಸರ್ ಯಾವುದು ಅಂತ ಕೇಳಿದೆ. ಪ್ರಥಮ್ ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಕೂತ್ಕೊಳ್ಳಿ, ಮಾತಾಡಕ್ಕೆ ಹೋಗ್ಬೇಡಿ ನನ್ನ ಹತ್ರ ಅಂದರು. ಆ ಮನುಷ್ಯಂಗೆ ಏನು ಆಕ್ರೋಶ ಇತ್ತು ಅನ್ನೋದು. ನಾನೇನು ತಪ್ಪು ಮಾತಾಡ್ಬಿಟ್ಟು ನಾನು ಭಯ ಆಗೋಯ್ತು ನನಗೆ. ಸಾರಿ ಸರ್, ಆಯಿತು ಸ್ವಲ್ಪ ಹೊತ್ತಾಯಿತು, 5-10 ನಿಮಿಷ ಆಮೇಲೆ ಹಿಂಗೆ ಇಲ್ಲಿ ತನಕ ಬಂದು ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ನಾನು ಅವರು ಇಬ್ಬರು ಇದ್ವಿ. ತಕ್ಷಣ ಒಂದು ಮಾತಾಡಿದ್ರು, ಬೇಜಾರು ಮಾಡ್ಕೊಂಬಿಡಪ್ಪ, ಕರೋನಾಗೂ ಮುಂಚೆ, ಕರೋನಾ ಆದ್ಮೇಲಂತೂ ತೆಲುಗುವಿಂದ ನಟಿಂಗ್ ಕರ್ಕೊಂಬರ್ತಾರೆ, ತಮಿಳಿನ ವಿಲನ್ ಅಂತ, ಮಲಯಾಳಂ ಪೋಷಕ ನಟ ಅಂತ, ಅವ್ನ ತಲೆಯಲ್ಲಿ ಕೂದಲೇ ಇರಲ್ಲ, ಅವ್ನು ವಿಗ್ ಮಾಡೋಕ್ಕೊಬ್ಬ, ಹೇರ್ ಸ್ಟೈಲಿಸ್ಟ್ ಒಬ್ಬ, ಅವ್ನು ಅಸ್ಟೆಂಟ್ ಒಬ್ಬ, ಅವ್ನಿಗೆ ಅಂತ ಪ್ರೈವೇಟ್ ಜೆಟ್ ಕೊಡ್ತೀರಾ? ಆ ಮೇಕಪ್ ಕೊಡೋ ದುಡ್ಡಲ್ಲಿ ನಾನು ಊಟ ಮಾಡ್ಕೊಂಡ್ಬಿಡ್ತಾರಲ್ವ? ನಾನು 30-40 ವರ್ಷದ ಚಿತ್ರರಂಗದಲ್ಲಿ ಏನೂ ಮಾಡಿಲ್ವಾ? ನಾಳೆ ಸತ್ತೋದ್ ದಿನ ಒಂದು ಪೋಸ್ಟ್ ಹಾಕ್ತಿರಲ್ವ ಪ್ರಥಮ್ ನೀವು? ಅದ್ಭುತ ನಟನಿಗೆ ಭಾವಪೂರ್ಣ, ಅದು ವಾಟ್ಸಪ್ ಸ್ಟೋರಿ 24 hours, ಮಣ್ಣ ಆಯ್ತಿದ್ದಂಗೆ ಬಿಟ್ಬಿಟ್ಟು ನಿಮ್ಮ ಕೆಲಸ ಮಾಡ್ತೀರಾ. ಸೊ ಏನು ಮಾಡಲಿಲ್ವಾ? ಆ ಕಾಲದಿಂದ ನಾವು ಚಿತ್ರರಂಗಕ್ಕೆ ಏನೂ ದುಡ್ಡಿಲ್ವಾ? ಇವತ್ತು ನನಗೆ ಅಟ್ಲೀಸ್ಟ್ ವಯೋಸಹಜ ಕಾಯಿಲೆ ಇರುತ್ತೆ, ಒಂದು ಮಾತ್ರೆ ತೊಗೊಳ್ಳೋಣ ಅಂದ್ರೆ ದುಡ್ಡಿಲ್ಲ, ಒಂದು 5-6 ಸಾವಿರ ರೂಪಾಯಿ ಅಟ್ಲೀಸ್ಟ್ ದಿನಕ್ಕೊಂದು 3-4 ಸಾವಿರ ರೂಪಾಯಿ ಕೊಡೋಕ್ಕಾಗಲ್ವಾ? 4 ಸಾವಿರ ರೂಪಾಯಿ ಕೊಟ್ಟರೆ ನಾವು ಬದುಕೊಂಡ್ಬಿಡಲ್ವಾ ನಾವೇ? ನಮ್ಗೆ ಹೊಟ್ಟೆ ಹಸಿ ಅಲ್ವಾ ಪ್ರಥಮ್? ಬಂದು ಸಿನಿಮಾ ಯಾವ್ದು ಮಾಡ್ತಾರೆ, 5 ವರ್ಷ ಆಯ್ತು ನಾನು ಕ್ಯಾಮ್ರಾ ಬಣ್ಣ ಹಚ್ಚಿ ಅಂದರು. ಟ್ರಸ್ಟ್ ಮೀ, ಆ ನಟನ್ನ ಹಾಕೊಂಡು ನಾನು ನನ್ನ ಸಿನಿಮಾದಲ್ಲಿ 18 ದಿನ ಕೆಲಸ ಮಾಡ್ತೀನಿ, ಒಳ್ಳೆ ಪೇಮೆಂಟ್ ಕೊಟ್ಟಿದ್ದೀನಿ. ನೀವು ಕೊಡ್ಸಿರೋ ಗೆಲುವು ಇಂಥ ಒಳ್ಳೆ ಕೆಲಸಕ್ಕೆ ಬಳಸೀನಿ. ಇಂಥ ಕಾರಣಕ್ಕೆ ಪ್ರಥಮ್ ಇವತ್ತಿಗೂ ರಾಜ. ನನಗೆ ಖುಷಿ ಇದೆ, ನಾನು ಆತ್ಮತೃಪ್ತಿಯಿಂದ ಮಲ್ಕೊಳ್ತೀನಿ. ಸೊ ಇದು ನಾನು ಸಿನಿಮಾ ಮಾಡ್ತಾ ರೀತಿ. ಎಷ್ಟೋ ಜನ ಅನ್ಕೊಳ್ತಾರೆ ಒಂದು ಸಿನಿಮಾ, ನಂಗೆ ಅದ್ರ ಅಗತ್ಯ ಇಲ್ಲ ಸರ್, ಇವ್ರು ಯಾವನೋ ಹೇಳಿ ಯಾರು ಸರ್ ನನ್ನೇ ಸರ್ ಇಷ್ಟೆಲ್ಲ ಹೇಳ್ತಾರೆ, ಲಾಸ್ಟ್ ಇಯರಿಂದ ಟ್ರಾಲ್ ಮಾಡ್ತಾನೆ ಇದ್ದಾರಪ್ಪ ಒಂದು ವಿಚಾರದಲ್ಲಿ. ಎಲ್ಲಿ ಸರ್ ನಾನು ಅನ್ನ ಎಲ್ಲಿ ಸರ್ ಕಿತ್ಕೊಳಕಾಯ್ತಿರೋ? ನನ್ನ ನಗು ಮುಖದಲ್ಲಿ ಒಂದು ನಗು ಎಲ್ಲಿ ಸರ್ ಕಿತ್ಕೊಳ? ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರಥಮ್ ಬಂದು ಟ್ರೈಲರ್ ಲಾಂಚ್ ಮಾಡಿ ಎಲ್ಲಿ ಸರ್ ಕಿತ್ಕೊಳಕಾಯ್ತು ಹೇಳಿ ಸರ್? ಎಲ್ಲ ಆಯ್ತು? ಆಗಿಲ್ಲಲ್ಲ. ಹಂಗಿದ್ದ ಮೇಲೆ ನನ್ನ ಇವ್ರು ಏನು ಮಾಡಕ್ಕಲ್ಲ, ಐ ಡೋಂಟ್ ಕೇರ್ ಅಬೌಟ್ ಎನಿಬಡಿ. ಈಗ ಏನಂತಂದ್ರೆ ಮಡೇನೂರ್ ಮನೋಹರ್ದಾಗಿರ್ಬೋದು, ಸ್ಯಾಂಡಲ್ವುಡ್ ಸೋಪ್ ಬಗ್ಗೆ ಆಗಿರ್ಬೋದು, ಸೋಪ್ ಬಗ್ಗೆ, ತಮನ್ನಾ ಬಗ್ಗೆ, ಬೇಕಂತಂದ್ರೆ ಕನ್ನಡದಲ್ಲಿ ಸಾಕಷ್ಟು ನಟಿಮಣಿಯರಿದ್ದಾರೆ, ಕರ್ನಾಟಕದಲ್ಲಿ ಸಾಕಷ್ಟು ನಟರು ಕೂಡ ಇದ್ದಾರೆ. ನನಗೆ 60 ಕೋಟಿ 6 ಕೋಟಿ ಬದಲು 60 ಲಕ್ಷ ಕೊಟ್ಟರೆ ನಾ ಬಂದ್ಬಿಡು, ನನಗಿಂತ ಯಾವನ್ ಚೆನ್ನಾಗೋನ್ ಹೇಳಿ ಸರ್? ನಾನು ಏನ್ ಕಡಿಮೆ ಇದ್ದೀನಿ ಹೇಳಿ? ನನ್ನ ಮುಖದಲ್ಲಿ ಏನ್ ಒಂದು ಕಳೆ ಇಲ್ಲ, ಮುಖ ಫುಲ್ಲು ಲಕ್ಷಣದಲ್ಲಿ ಸುಂದರ. ನಾನು ನನ್ನ ಕೊಟ್ಟರೆ 60 ಲಕ್ಷ ಕೊಟ್ಟರು ಬಂದ್ಬಿಡೋನಪ್ಪ, ನೀವೆಲ್ಲಿ ಕರೆದ್ರು ಬರೋನು. ನಿಮ್ಗೆ ಟೂರ್ ಗೊತ್ತಾಗದ್ ಬೇಡವೇನ್ರಯ್ಯ? ನನ್ನ ಟ್ಯಾಲೆಂಟ್ ಎಲ್ಲೈತಿ, ಯಾರಿಗೈತಿ ಹೇಳಿ? ನೀವು ತಮಿಳ್ನವ್ರು ಕರ್ಕ ಬರ್ತಾ ಇದ್ದೀರಾ, ನನ್ಗೆ 60 ಲಕ್ಷ ಹತ್ತೇ ಒಂದು ಭಾಗ ಕೊಟ್ಟರು, ಅದೇನ್ ಪ್ಯಾಕೇಜ್ ಅಂತ ಕೊಟ್ಟರು, ಅದೇನ್ ಪುಣ್ಯಾತ್ಮ ಗೊತ್ತಿಲ್ಲಪ್ಪ. ನಂಗೆ 60 ಲಕ್ಷ ಕೊಟ್ಟರೆ ಟಪಕ್ಕೊಂಡ್ ಬಂದ್ಬಿಡೋನು. ಏನೋ ಕರ್ಮ, ನಿಮ್ ಇಷ್ಟಪ್ಪ, ನಿಮ್ಗೆ ಒಳ್ಳೇದಾಗ್ಲಿ. ತಮ್ಮನಂಗೆ ಅಟ್ಲೀಸ್ಟ್ ಅವ್ರು ಮುಖ ತೊಳ್ಕೊಳ್ಳೋ ಸೋಪು ಕೊಟ್ಟು 6 ಕೋಟಿನೂ ಕೊಟ್ಟವ್ರಲ್ಲ ಅವರು. ನಾ ಏನ್ ಹೇಳಿ, ನಮ್ಮ ಕನ್ನಡದ ನಟರೆಲ್ಲ ಫ್ರೀ ಆಗ್ಬೇಕು. ನಂದಿನಿಯಲ್ಗೆ ಅಪ್ಪು ಸರ್ ಬೇಕು, ಇದಕ್ಕೆ ನಮ್ ದರ್ಶನ್ ಸರ್ ಮೃಗಾಲಯದ ಪ್ರಾಧಿಕಾರಕ್ಕಾಗಿರೋ, ಪ್ರವಾಸೋದ್ಯಮಕ್ಕೆ ಶ್ರೀಮುರಳಿ ಅವರು ಯಾವ್ದೋ ಒಂದಕ್ಕಾಗಿರೋ, ಹಿಂಗೆ ಧನಂಜಯ ಅವರು ಒಂದಕ್ಕಾಗಿದ್ರು, ಯಾವ್ದೋ ಇದ್ರದ್ದು ಕಾರ್ಯ ಕಸೂತಿ ಕಲೆದ ಯಾವ್ದೋ ಒಂದು ಇದಕ್ಕೆ ಧನಂಜಯ ಅವರಾಗಿದ್ರು. ಮೊನ್ನೆ ನಾನು ನೋಡಿದೆ ಡಾಲಿ ಅವ್ರದ್ದು. ಸರ್ ಎಲ್ಲ ಫ್ರೀ ಬೇಕು, ದುಡ್ಡು ಕೊಡಕ್ ಮಾತ್ರ
ಮಾತ್ರ ಹೀರೋಯಿನ್ ತಮಿಳ್ ಅವ್ರು ಬೇಕು. ಅದೇನು 6 ಕೋಟಿ ಕೊಡೋಂಥದ್ದು ಏನು ಅಂತ ನಂಗೆ ಇನ್ನೂ ಅರ್ಥ ಆಯ್ತಿಲ್ಲ. 6 ಕೋಟಿಲಿ ಏನೇನ್ ಬರ್ತದೆ ಅಂತ ನಂಗೆ ಇನ್ನೂ ಅರ್ಥ ಆಯ್ತಿಲ್ಲ. ಏನಕ್ಕೆ 6 ಕೋಟಿ ಕೊಟ್ರಿ ಅಂತ ಅರ್ಥ ಆಯ್ತಿಲ್ಲ ನಂಗೆ ಗೊತ್ತಾಯ್ತಿಲ್ಲ ಅಣ್ಣ. ಸರ್ಕಾರಕ್ಕೆ ಯಾವ ರೀತಿಯಂತಹ ಒಂದು ಇದನ್ನ ಮುನ್ನೆಚ್ಚರಿಕೆ ಕ್ರಮವನ್ನ ಅಥವಾ ಇಲ್ಲ ಅಂತಂದ್ರೆ ಯಾವ ರೀತಿ ಅದೇ 6 ಕೋಟಿ ಅಣ್ಣ. ಹಿರಿಯ ಕಲಾವಿದರಿಗೆ ಅಟ್ಲೀಸ್ಟ್ ತಿಂಗಳಿಗೆ ಮಾಸಾಶನ 4,000 ರೂಪಾಯಿ ಹೋಗಂಗ್ ಮಾಡ್ರಿ. ಅವ್ರ ಆಶೀರ್ವಾದ ನೀವು ಚೆನ್ನಾಗಿರ್ತಿಲ್ಲ. ನೀವೆಲ್ಲ MLAಗಳು ಮಿನಿಸ್ಟರ್ ಆಗಕ್ಕೂ ಮುಂಚೆಯಿಂದ ಚಿತ್ರರಂಗದಲ್ಲಿ ಸೇವೆ ಒಂದ್ಸಲ ಹೋಗಿ ನೋಡ್ರಯ್ಯ. ನಿಮ್ಗೆ ನಿಮ್ ಜೊತೆಲಿ ಇರ್ತಾನಲ್ಲ ಯಾವ ಪೆಕ್ಕರ್ ನನ್ನ ಮಕ್ಕಳು ನಿಮ್ ಜೊತೆಲಿ ಸೆಕ್ರೆಟರಿಸ್ ಅಥವಾ ದೊಡ್ಡ ದೊಡ್ಡ ಪುಣ್ಯಾತ್ಮರು ಯಾರು ಇರ್ತಾರೋ ಅವ್ರಿಗೆ ಹೋಗಿ ಒಂದ್ ಮಾತು ಹೇಳ್ರ. ಅವರ ಮಿನಿಸ್ಟರ್ಗಳ ತಪ್ಪಿಲ್ಲ ಸರ್, MLAಗಳ ತಪ್ಪಿಲ್ಲ. ಪಕ್ಕದಲ್ಲಿರೋರು ಟ್ರೀಟ್ ಮಾಡಿ ಅವ್ರಿಗೆ ಬುದ್ಧಿ ಇರ್ಬೇಕು, ಜ್ಞಾನ ಇರಬೇಕು. PS ಇರ್ತಾರಲ್ಲ ಅವರೆಲ್ಲ ಹೋಗಿ ಚೆಕ್ ಮಾಡ್ರಯ್ಯ. ಹಿರಿಯ ಕಲಾವಿದರು ಅನ್ನ ತಿಂತಾ ಇಲ್ಲ, ಅವ್ರಿಗೆ ₹1 ಹುಟ್ತಾ ಇಲ್ಲ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋಗ್ತಾ ಇದಾರೆ. ಕರೆದ್ ಕೆಲಸ ಕೊಡ್ತಿಲ್ಲ ಕಣ್ರೆ. ಬುದ್ಧಿ ಕಲಿರಪ್ಪ. ನಾವು ಅಟ್ಲೀಸ್ಟ್ ಅದೇ ದುಡ್ಡು ಕೊಟ್ರೆ ಆಗ್ತಿಲ್ವಾ? ಉದ್ಯಮ ಉಳಿತಿರ್. ಒಂದ್ ಮುಖ ತೊಳ್ಕೊಳ್ಳೋ ಸೋಪ್ 6 ಕೋಟಿ ಕೊಡ್ತಾರೆ. ನಮ್ಮ ₹30 ಸೋಪ್ ನ ಏನ್ ಮಾಡಿ ಸಾಯಲಿ ಹೋಗತ್ಲ. ಸರ್, ಈಗಷ್ಟೇ ಬೆಳೀತಿರುವಂತಹ ಒಂದು ಕಲಾವಿದ ಸ್ಯಾಂಡಲ್ವುಡ್ ನ ದಿಗ್ಗಜರ ಬಗ್ಗೆ ಮಾತನಾಡಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಕೂಡ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಮಾತನಾಡಿರುವಂತದ್ದು. ಸರ್ ಇವರೆಲ್ಲ ಮಾತಾಡ್ತಾರೆ ಸರ್. ನೆನ್ಪಿಟ್ಕೊಳ್ಳಿ, ಶಿವಣ್ಣ ಇರ್ಬೋದು, ರಾಘಣ್ಣ ಮೊದಲನೇ ಸಿನಿಮಾ ಯಾವ್ದು ಗೊತ್ತಾ? ಚಿರಂಜೀವಿ ಸುಧಾಕರ ಅಂತ. ಚಿರಂಜೀವಿ ಅಂದ್ರೆ ಸಾವಿಲ್ದೇ ಇದ್ದವನಂತ. 100 ಕಾಲ ಅವರೆಲ್ಲ ಚೆನ್ನಾಗಿರ್ತಾರೆ. ನಮ್ಮ ಶಿವಣ್ಣ ಇರ್ಬೋದು, ಪುರುಷೋತ್ತಮ ಸಿನಿಮಾ ಮಾಡಿದ್ದಾರೆ. ಇನ್ನೊಂದಷ್ಟು ಸಿನಿಮಾಗಳು ಅವರು ಶಶಿಕುಮಾರ್ ಒಂದು ಸಿನಿಮಾ, ಮೃತ್ಯುಂಜಯ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಇವರೆಲ್ಲ ಸಾವನ್ ಗೆದ್ದವರು. ಯಾರೋ ಹೇಳದ್ ಮಾತ್ರಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ, ನಿಮ್ಗೊಂದು ಮಾತು ಹೇಳ್ತೀನಿ. ದರ್ಶನ್ ಸರ್ ಇರ್ಬೋದು, ಇವರೆಲ್ಲರೂ ಏನೋ ಒಂದು, ಇವರೆಲ್ಲ ನಮ್ ಹೆಮ್ಮೆ ಸರ್. ದರ್ಶನ್ ಸರ್ ಇರ್ಬೋದು, ಶಿವಣ್ಣ ನಮ್ ಹೆಮ್ಮೆ, ನಮ್ ಧ್ರುವ ಇರ್ಬೋದು ನಮ್ ಹೆಮ್ಮೆ. ನೀವು ಅವ್ರಿಗಿಂತ ದೊಡ್ಡ ಸಾಧನೆ ಮಾಡಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ನೆನ್ಪಿಟ್ಕೊಳ್ಳೋ, ಅಭಿಮಾನಿಗಳು ಒಂದೊಂದಿನ ಆಯಸ್ಸನ್ನು ಕೊಟ್ಟರು ಸರ್. 500 ವರ್ಷ ಯಾವ ಮಗನೂ ಅಳ್ಳಾಡ್ಸಕ್ಕಲ್ಲ. ಯಾವ ಕರೋನಾ ಬರ್ಲಿ, ಪ್ರಳಯ ಆಗ್ಲಿ, ಭೂಕಂಪ ಆಗ್ಲಿ, ನಿಮ್ ಹೇಳಿಕೆ ಏನ್ ಮಾಡಕ್ಕಾಗತ್ತೆ ಸರ್? ಯಾವ ರೋಗ ಬಂದ್ರು ಯಾವುದು ಕೂಡ ಎಲ್ಲವನ್ನು ಗೆದ್ದು ಬಂದವ್ರು ಸರ್. ಮೃತ್ಯುಂಜಯ ಅಂತ ಸಿನಿಮಾ ಶಿವಣ್ಣ 30 ವರ್ಷದಿಂದನೇ ಮಾಡಿದ್ರು. ಇವತ್ ನೋಡಿ ಹೋಗಿ ಅವರು ಗೆದ್ದು ಬರ್ಲ್ವಾ? ಹೆಸರು ಇವ್ರೇನೋ ಹೇಳ್ಬಿಟ್ಟೆ ಆಗೋಯ್ತಾ? ದರ್ಶನ್ ಸರ್ ಈಗ ಎಷ್ಟೆಲ್ಲ ಕಾಂಟ್ರವರ್ಸಿ ಆಯ್ತು, ಗೆದ್ದು ಬಂದಿಲ್ವ ಅವರು? ಅಂದ್ರೆ ಇನ್ನೂ ಅಟ್ಲೀಸ್ಟ್ ಅದೇ ಜನಪ್ರಿಯತೆ ಗಳಿಸಿದ್ದಾರೆ. ನಾವ್ ಏನೇ ಇರ್ಬೋದು, ಅವ್ರು ನಮ್ ಹೆಮ್ಮೆ, ನಮ್ ನಟ ಅವರು. ದರ್ಶನ್ ಸರ್ ನಮ್ಗೆ ಹೆಮ್ಮೆ. ವಾಟ್ ಎವರ್ ಯಾರು ಏನೇ ಮಾತಾಡ್ರು ನಾವು ಅಟ್ಲೀಸ್ಟ್ ಅವ್ರ ಸಿನಿಮಾದಿರ್ಬೋದು ಒಂಚೂರು ಏನೋ ಅದು ಇದು ಸೋಷಿಯಲ್ ಮೀಡಿಯಾಲಿ ಅದು ಇದು ಆಗ್ಬೋದು. ಬಟ್ ನಾನು ಯಾಕೆ ಅವ್ರ ಕೆಟ್ಟದ್ ಬಯಸ್ಲಿ? ನನ್ನ ಹೀರೋ ರೀ ಅವರು. ಧ್ರುವ ಅವ್ರು ನನ್ನ ಹೀರೋ. ನನ್ನ ಹೀರೋಗೆ ಯಾರು ಮಾತಾಡಬಾರ್ದು. ನೀವು ಸಿನಿಮಾ ವಿಚಾರದಲ್ಲಿ ಗೊಂದಲ ಇದ್ರೆ ಇಟ್ಕೊಳ್ಳಿ, ಬಟ್ ವೈಯಕ್ತಿಕವಾಗಿ ವಿರೋಧಿಸ್ಬೇಡಿ. ಧನ್ಯವಾದ. ಈ ವಿಚಾರದ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ನಟ ಪ್ರಥಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.